सर्व सद्बुद्धी मापनोतु सर्व सर्वत्र नंदितु. ಸ್ವಾಮಿ ಜಪಾನಂದಜಿ ಅವರ ನೇತೃತ್ವ ಮತ್ತು ಇನ್ಫೋಸಿಸ್ ರವರ ಸಹಯೋಗದೊಂದಿಗೆ ಪ್ರತಿ ವರ್ಷದಂತೆ ಇಲ್ಲಿ ಸ್ವಾಮೀಜಿಯವರು ಆಡುಮುಟ್ಟದ ಸೊಪ್ಪಿಲ್ಲ ಅಂತ ವಿಧ ವಿಧವಾದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ರೈತರ ಪಶುಗಳಿಗೆ ಮೇವನ್ನ ವಿತರಣೆ ಮಾಡುವುದು ಪ್ರತಿ ವರ್ಷ ಕೂಡ ಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ನಾವೆಲ್ಲ ಕೂಡ ಸ್ವಾಮೀಜಿಯವರನ್ನ ಪಾವಗಡ ತಾಲೂಕಿಗೆ ಮೇವು ಕೊಡಬೇಕು, ಬರಗಾಲದಿಂದ ತುತ್ತಾಗಿದ್ದೀವಿ, ಸರ್ಕಾರದಿಂದ ಯಾವುದೇ ಗೋಶಾಲೆಗಳು ಮತ್ತು ಮೇವನ್ನ ವಿತರಣೆ ಮಾಡ್ತಾ ಇಲ್ಲ, ತಾವು ಪ್ರತಿ ವರ್ಷದಂತೆ ಮೇವನ್ನ ವಿತರಣೆ ಮಾಡಬೇಕು ಅಂತ ಕೇಳ್ಕೊಂಡಾಗ ಈ ಸಂದರ್ಭದಲ್ಲಿ ಮಾನ್ಯ ಜಪಾನಂದಜಿ ಅವರು ಯಾವತ್ತೂ ರೈತರ ಪರವಾಗಿದ್ದಾರೆ, ರೈತರನ್ನ ಬಹಳ ಹತ್ತಿರದಿಂದ ನೋಡಿರ್ತಕ್ಕಂಥವ್ರು. ಅವರು ಕೂಡ ತಾಲೂಕಿನ ಮೂಲೆ ಮೂಲೆ ಕೂಡ ಪ್ರವಾಸ ಮಾಡಿ ಯಾವ ಪರಿಸ್ಥಿತಿಯಲ್ಲಿ ರೈತರಿದ್ದಾರೆ, ರೈತರ ಆಸ್ತಿ ಪಶುಗಳಾಗಿರೋದ್ರಿಂದ ಆ ಆಸ್ತಿಯನ್ನು ಉಳಿಸ್ಕೋಬೇಕು, ಒಂದು ಗೊಬ್ಬರ ಬೇಕು, ಒಂದು ಹಾಲು ಬೇಕು, ನಮಗೆ ಪಶು ಸಾಂಗೋಪನ ಇಲ್ಲದಿದ್ರೆ ರೈತ ಉಳಿಯೋದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ನಮ್ಮ ಪಶುಗಳಿಗೆ ನಾವು ಮೇವಿಗೋಸ್ಕರ ಸ್ವಾಮಿಯನ್ನ ಬೇಡಿಕೊಂಡಾಗ ಸ್ವಾಮೀಜಿಯವರು ಒಪ್ಪಿ ಇವತ್ತು ಮೇವು ವಿತರಣೆಯನ್ನ ಪ್ರಾರಂಭಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಪಾವಗಡ ತಾಲೂಕಿನ ಎಲ್ಲ ರೈತರ ಮತ್ತು ರೈತ ಸಂಘಟನೆಗೆ ಸ್ವಾಗತವನ್ನ ಅರ್ಪಿಸ್ತಾ ಮನವಿಯನ್ನ ಅತಿ ಹೆಚ್ಚಿನದಾಗಿ ಮಳೆ ಬರುವವರೆಗೂ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಮನವಿಯನ್ನ ಕೊಡ್ತಾ ಸ್ವಾಮೀಜಿ ಅವರಿಗೆ ಎಲ್ಲಾ ತಾಲೂಕಿನ ಎಲ್ಲಾ ರೈತರ ಪರವಾಗಿ ನಮಸ್ಕಾರಗಳನ್ನು ತಿಳಿಸ್ತಾ ಸದಾ ನಮ್ಮ ರೈತರ ಸೇವೆಗೋಸ್ಕರ ಶ್ರಮ ಪಡ್ತಾ ಇರ್ತಕ್ಕಂಥ ಸ್ವಾಮೀಜಿಯವರು ಮತ್ತು ಅವರ ಎಲ್ಲಾ ಸಿಬ್ಬಂದಿ ಕೂಡ ಇವತ್ತು ನಾವು ಶ್ಲಾಘನೆ ಮಾಡಬೇಕಾದಂತ ಸಮಯ. ತಾತ್ಕಾಲಿಕವಾಗಿ ಎಲ್ಲೂ ಕೂಡ ಕೊಡಬಹುದು, ಸ್ವಲ್ಪ ದಿವಸ ಸೇವೆ ಮಾಡಿ ನಿಲ್ಲಿಸ್ತಾರೆ ಹೊರತು ಶಾಶ್ವತವಾದಂತಹ ಸೇವೆ ಪಾವಗಡದಲ್ಲಿ ಸಿಗ್ತಾ ಇದೆ ಅಂದ್ರೆ ಸ್ವಾಮಿ ಜಪಾನಂದಜಿ ಅವರ ಕೃಪಾ ಕಟಾಕ್ಷಗಳಿಂದ ಸಿಗ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈಗ ಮುಂದುವರೆದ ಕಾರ್ಯಕ್ರಮಕ್ಕೆ ಸ್ವಾಮೀಜಿ ಅವರಿಗೆ ನಾವು ಮನವಿಯನ್ನು ಸಲ್ಲಿಸಿ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ದಾವಣಗೆರೆಯಿಂದ ಓಡಿಸ್ತಾ ಇದ್ದೆ ನನ್ನ ಎರಡನಾಗ ಕಪ್ಲೆ ಎತ್ತಿದ್ವು, ಕಪ್ಲೆ ಹೊಡಿತಾ ಇದ್ವಿ. ಒಂದ್ 2 ವರ್ಷ ತರ್ಬೇಕಾದ್ರೆ ಇಲ್ಲಿ ಬರ್ಬೇಕಾದ್ರೆ 2 ರಾತ್ರಿ ಆಯ್ತು, ಅಲ್ಲಿ ನಿಲ್ಸೋದು, ಗಾಡಿ ಕೆಟ್ಟೋಗೋದು ಇವೆಲ್ಲ ನಾವು ಅನುಭವಿಸಿದ್ವಿ. ಆದ್ರೆ ಸ್ವಾಮೀಜಿಗಳು ಇಲ್ಲೊಂದು ಆಶ್ರಮ ಮಾಡಿ ಒಂದು ಮಾಡಿದಕ್ಕಿಲ್ಲಿ ಈ ಪಾವಗಡ ತಾಲೂಕಿಗೆ ನಾನು ಹೇಳ್ಬೇಕಾದ್ರೆ ಎಷ್ಟೋ ಭಾರವನ್ನ ಸ್ವಾಮೀಜಿ ಅವ್ರ ಕಡೆಯಿಂದ ಹೊತ್ತು ಬಡವರ ಪರವಾಗಿ ನಿಂತು ಧ್ವನಿ ಎತ್ತಿ ಹೊತ್ತು ಇಷ್ಟೊಂದು ಹುಲ್ಲು ತಂದು ಕೊಡ್ತಾರೆ ಅಂದ್ರೆ ಒಂದಿನಕ್ಕೆ 5ರಿಂದ 8 ಲೋಡ್ ಹೋಗ್ತೈತೆ ಅಂತ ಹೇಳ್ತಾರೆ ಚಳ್ಳಕೆರೆ ಪಾವಗಡ. ಆದ್ರೆ ನಮ್ಮ ಸ್ವಾಮೀಜಿಗಳು ಜಪಾನಂದ ಸ್ವಾಮೀಜಿಗಳು ಚಳ್ಳಕೆರೆಗೆ ಹೋಗಿದ್ರು, ನಮ್ಮ ಚಳ್ಳಕೆರೆ ಅವರ ರೈತ ಸಂಘದವ್ರು ಬಂದಿದ್ದಾರೆ. ಅಲ್ಲಿ ಬಹಳಷ್ಟು ಕೆಮ್ಮಣ್ಣು ಧೂಳೆದ್ದೈತೆ, ಅಲ್ಲಿ ಮರ ಗಿಡಗಳಿಗೆ ಹೋಗಿ ಹಸು ಸುತ್ತಿದಾವೆ, ಬಲು ದುರಂತ ಬಿಡೋದು ನೋಡಿ. ನಮ್ಗೆ ಊಟ ಇಲ್ದ ಇದ್ರೆ ಸ್ವಾಮೀಜಿ ಫೋನ್ ಮಾಡ್ತೀವಿ, 1 ಗಂಟೆ ಮುಂಚೆ ಊಟ ಕೊಡ್ತೀವಿ ಅಂತಾರೆ. ಆದ್ರೆ ಮೂಗ್ಜಲ್ಮ ಯಾರನ್ನ ಕೇಳ್ತಾ ಇದ್ ನೋಡಿ, ಇದು ಎಂತ ದುರ್ಘಟನೆ ನೋಡಿ. ಇವತ್ತು ಎಷ್ಟೋ ದನಗಳು ಇವತ್ತು ಬಡವಾಗಿ ನಿಂತು ಎದ್ದೊಳಕ್ ಆಗ್ತಾ ಇಲ್ಲ, ತಟ್ಟಾಡ್ತೈತೆ ಚಳ್ಳಕೆರೆ ತಾಲೂಕಿನಲ್ಲಿ. ನಾನು ಎಲ್ಲ ನನ್ಗೆ ಆಗ್ತಾ ಇರ್ತಾರೆ ವಾಟ್ಸಾಪ್ ಸ್ವಾಮೀಜಿಗಳು. ಇಂಥ ಸೇವೆ ಮಾಡೋ ಸ್ವಾಮೀಜಿಗಳು ನಾನು ತಿರುಗ್ತಾ ಇದ್ದೀನಿ ಕರ್ನಾಟಕ ಎಲ್ಲನ. ಬಡವರ ಪರವಾಗಿ ಧ್ವನಿ ಎತ್ತಿ ಇವತ್ತೊಂದು ಆಸ್ಪತ್ರೆ ಮೇಂಟೈನ್ ಮಾಡಿ ಕಣ್ಣು ಆಪರೇಷನ್, ಮೊನ್ನೆ ಯಾವ್ದೋ ಇಲ್ಲಿ ಈರಮ್ನಳ್ಳಿಯಿಂದ ಒಂದು ಸುನೀತಾ ಅಂತ ತನ್ನ ಏನಿಲ್ಲ, ಅವ್ರಿಗೆ ಆಸರನೇ ಇಲ್ಲ ಅಂತವ್ರನ್ನ ಕರ್ಕೊಂಡ್ಬಂದು ನೀನಿರೋ ಅವರಿಗೂ ನೋಡಮ್ಮ, ನಿನ್ಗೆ ಅಕ್ಕಿ ಕಾರ್ಡ್ ಬರೋವರೆಗೂ ನಿರಂತರವಾಗಿ ನಾನು ದಾನ ಮಾಡ್ತೇನೆ ಅಕ್ಕಿ ಅಂತ ಹೇಳಿದರು. ಇಂಥ ಸತ್ಯ ಆಶ್ರಮ ಅಂದ್ರೆ ಸ್ವಾಮೀಜಿ ಅವರು ಕೃಪೆಯಿಂದ ದೇವರ ಆಶೀರ್ವಾದ ಕೂಡ ಆಯ್ತು ಅವರಿಗೆ. ಇದನ್ನ ಯಾವುದೇ ಒಂದು ವಿಘ್ನಗಳು ಬರ್ದ ಸದಾ ನಮ್ಮ ಪಾವಗಡ ತಾಲೂಕಿನಲ್ಲಿ ನಡ್ಕೊಂಡು ಹೋಗಿ ನಮಗೂ ಕೊಡ್ಲಿ, ಇಲ್ಲಿ ಬಡವರಿಗೆ ಚಳ್ಳಕೆರೆ ತಾಲೂಕು ಒಂದ್ ಸ್ವಲ್ಪ ಸಹಾಯ ಮಾಡಿ. ಯಾಕಂದ್ರೆ ದನ ಕರುಗಳು ನೋಡಕ್ ನಮ್ದನ್ನ ನೋಡ್ಬೋದು, ಅಲ್ಲಿ ನೋಡಕ್ ಆಗ್ತಲ್ಲ ಅಂತ ಪರಿಸ್ಥಿತಿನಲ್ಲಿ ಸಿಕ್ಕಾಕೊಂಡಿದೆ. ಎಲ್ಲ ನಮ್ಮ ಆಸ್ಪತ್ರೆ ಸಿಬ್ಬಂದಿವರೆಗೂ ಮತ್ತೆ ನಮ್ಮ ಪಾವಗಡ ತಾಲೂಕಿನ ಎಲ್ಲ ಪತ್ರಿಕೆ ಮಾಧ್ಯಮದವರು
ಎಲ್ಲ ನಮ್ಮ ಪಾವಗಡ ತಾಲೂಕಿನ ಅಕ್ಕ ತಂಗಿಯವರೇ, ಈ ಪಾವಗಡ ತಾಲೂಕಿನ ಎಲ್ಲ ನಮ್ಮ ರೈತರು ಬಾಂಧವರೇ, ಜಪಾನಂದ ಸ್ವಾಮಿಗೆ ನಾವು ವಂದನೆಯನ್ನು ಸಲ್ತಾ ನಮಸ್ಕಾರ ಸ್ವಲ್ಪ. ನಮಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೆ. ಆತ್ಮೀಯ ಬಂಧುಗಳೇ, ಈ ದೇಶದ ಜನ ಸಂತೋಷವಾಗಿ ನಗನಗ್ತಾ ಇರಬೇಕು ಅಂದ್ರೆ ರೈತರು ನಗಬೇಕು, ಸಂತೋಷವಾಗಿರ್ಬೇಕು. ಎಲ್ಲಿವರೆಗೆ ರೈತರು ಸಂತೋಷವಾಗಿರ್ತಾರೋ ಅಲ್ಲಿವರೆಗೆ ದೇಶದಲ್ಲಿರೋ ಎಲ್ಲರೂ ಸಂತೋಷವಾಗಿರ್ತಾರೆ. ಇಲ್ಲಿ ಬೇರೆ ಏನು ಸೆನ್ಸೆಕ್ಸು, ಸ್ಟಾಕ್ ಎಕ್ಸ್ಚೇಂಜು, ಅದು ಇದು ಏನು ಬರೋದಿಲ್ಲ. ಇಲ್ಲಿ ಊಟ, ಹಸಿವನ್ನ ದೂರ ಮಾಡುವಂತವ್ರೆ ರೈತರು. ಬಹಳ ಚೆನ್ನಾಗಿ ಹೇಳಿದ್ರು ನಮ್ಮ ನರಸಿಂಹ ರೆಡ್ಡಿ ಅವರು. ಹಾಗೆ ನಾನು ಸ್ವಲ್ಪ ನಿಧಾನ ಮಾಡೋಣ, ಇಲ್ಲಿ ಇನ್ನು ಮಳೆ ಬರೋ ಚಾನ್ಸಸ್ ಇದೆ ಅಂತ ನೋಡ್ತಾ ಇದ್ದೆ. ಅಷ್ಟರಲ್ಲಿ ಅಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ ತಾಯಿಯಂದ್ರು, ಅವರೆಲ್ಲ ಬಂದು ಅಲ್ಲಿ ನಮ್ಮ ರೈತಾಪಿ ಜನ ಗೋಪಾಲಕರು ಅವರೆಲ್ಲ ಬಂದು ಸ್ವಾಮೀಜಿ ಯಾವಾಗ ಶುರು ಮಾಡ್ತೀರಾ ಅಂತ ಕೇಳ್ತಾ ಇದ್ರು. ನಾನು ಚಳ್ಳಕೆರೆಯಲ್ಲಿ ಶುರು ಮಾಡಿ ನಾವು ಆಗ್ಲೇ 1 ತಿಂಗಳಾಗಿದೆ. ಸುಮಾರು 8,000 ಹಸುಗಳನ್ನ ನೋಡ್ಕೋತಾ ಇದ್ದೀವಿ. 8,000 ಹಸುಗಳು ಚಳ್ಳಕೆರೆಯಿಂದ 5 ಜಿಲ್ಲೆ, ಚಿತ್ರದುರ್ಗ ನಮ್ಮ ಸಾಹೇಬ್ರು ಇಲ್ಲೇ ಇದ್ದಾರೆ, ಲಾಯರ್ ಸಾಹೇಬ್ರು, ನಮ್ಮ ಲೀಗಲ್ ಅಡ್ವೈಸರ್ ಶ್ರೀ ಭಗವಂತಪ್ಪನವ್ರು ಇಲ್ಲೇ ಇದ್ದಾರೆ. 5 ಜಿಲ್ಲೆ ಅಲ್ಲಿ ನೋಡ್ಕೊಳ್ತಾ ಇದ್ದೀವಿ. ಯೋಚನೆ ಮಾಡಿ ಎಷ್ಟು ಓಡಾಡ್ಬೇಕಾಗತ್ತೆ. ಬಹಳ ಚೆನ್ನಾಗಿ ಹೇಳಿದ್ರು ಪೂಜಾರಪ್ಪನವರು. ಮೇವಿಗೆ ಹೋಗುತ್ತೆ ಸಾಹೇಬ್ರೆ, ಹೇಳ್ತಾ ಇದ್ವಿ. ನರಸಿಂಹ ರೆಡ್ಡಿ ಅವ್ರಿಗೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಮೇವಿಗೆ ಹೋಗುತ್ತವೆ, ಎಲ್ಲ ಕಡೆ ಫೆನ್ಸ್ ಹಾಕಿಸ್ಬಿಟ್ಟಿದ್ದಾರೆ DRDO ಅನ್ನೋರು. ಸೊ ಕಾಡಿಲ್ಲ, ಇರೋ ಕಡೆ ಹೋಗುತ್ತವೆ. ಬರುವಾಗ ಪ್ರತಿ ದಿವಸ ಕಣ್ಣಲ್ಲಿ ನೀರು ಹಾಕೊಂಡು ಹೇಳ್ತಾನೆ ರೈತ, 2 ರಿಂದ 5 ಹಸುಗಳು ಸತ್ತೋಗ್ಬಿಡುತ್ತೆ, ಕರುಗಳು ಸತ್ತೋಗ್ಬಿಡುತ್ತೆ. ವಾಪಸ್ ಬರಕ್ಕಾಗಲ್ಲ, ಅಷ್ಟು ದೂರ ನಡ್ಕೊಂಡ್ ಬರಕ್ಕಾಗಲ್ಲ, ನೀರಿಲ್ಲ. ಆ ಚಿತ್ರಗಳನ್ನು ನಿಮಗ್ ನಾನು ತೋರ್ಸಕ್ ಹೋಗಲ್ಲ. ಆಗ್ಲೇ ಅವರ ಮೇಡಮ್ ಹೇಳ್ದಂಗೆನೆ ಅವರವರ ಫೋನಲ್ಲಿ ಕಳಿಸ್ತಿದ್ದೀನಿ. ಆ ಒಂದು ಚಿತ್ರ ಬಂದ ದಿವಸ ನನಗೆ ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ. ಕರುಗಳು ಪಾಪ ತಾಯಿ ಬಿಟ್ಟಿರಕ್ಕಾಗಲ್ಲ ಅಂತ ತಾಯಿ ಜೊತೆ ಹೋಗಿವೆ. ಬರುವಾಗ ಹೆಣವಾಗ ಅಲೆ ಬಿದ್ದಿದೆ. ಈಗ ಹೇಳೋದ್ ಕೇಳಿಸ್ಕೊಡಿ, ಅದನ್ನ ತರ್ಲಿಕ್ಕೂ ರೈತನ ಕೈಲಿ ಆಗಲ್ಲ. ಆ ಹೆಣಗಳು ಅಲ್ಲೇ ಬಿದ್ದಿವೆ, ಕಾಡು ಪ್ರಾಣಿಗಳು ತಿನ್ಕೊಂಡು ಹೋಗಿವೆ. ಇದ ನಮ್ ದೇಶ. ಮಾತೆತ್ರೆ ರೈತರು ಉಳುವ ಯೋಗಿ ಅಂತೆಲ್ಲ ಹಾಡ್ತಿರ್ತೀವಿ. ಆದ್ರೆ ಆ ಯೋಗಿಗೆ, ಆ ರೈತರಿಗೆ ನೋಡ್ಕೊಳ್ಳೋದಕ್ಕೆ ನಮ್ ಕೈಲಿ ಆಗ್ತಿಲ್ಲ. ಆ ಕಾರಣದಿಂದ ಶ್ರೀಮತಿ ಸುಧಾಮೂರ್ತಿ ಹಾಗೂ ಇನ್ಫೋಸಿಸ್ ಫೌಂಡೇಶನ್ ಅವರ ಗಮನಕ್ಕೆ ತಂದಾಗ ತಕ್ಷಣ ಶುರು ಮಾಡಿ ಸ್ವಾಮೀಜಿ ಅಂದ್ರು. ಆವರೇಜ್ ಅಂದ್ರೆ ಪ್ರತಿ ದಿವಸ ಒಂದು 5 ರಿಂದ 8 ಲೋಡ್ ಹುಲ್ಲು ಹೋಗ್ತಾ ಇದೆ. ಪಾವಗಡಕ್ಕೆ ಹಾಗೇನೆ ಚಿತ್ರದುರ್ಗಕ್ಕೆ ಹುಲ್ಲು ಲೋಡ್ ಹೋಗ್ತಾ ಇದೆ. ನಾನು ಇಲ್ಲೇ ಇದ್ರೂ ಹೋಗುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ಚಿತ್ರದುರ್ಗ ಮತ್ತು ಚಳ್ಳಕೆರೆಯಲ್ಲಿ ನಮ್ಮ ಸ್ಟಾಫ್ ಇದ್ದಾರೆ, ಮಹೇಶ್ ಅಂಡ್ ಅವರ ಸಹೋದರರು, ಅವ್ರು ನೋಡ್ಕೊಳ್ತಾರೆ. ಯಾವ್ಯಾವ ಹಟ್ಟಿಗಳ ಹೆಸರು ಹೇಳಿ ನೀವು? ಅಜ್ಜಯ್ಯನ ಗುಡಿ, ಬೊಂಗಾನ ಹಟ್ಟಿ, ಬೊಮ್ಮದೇವ್ರ ಹಟ್ಟಿ, ನನಗೆ ಎಲ್ಲ ಹಟ್ಟಿಗಳ ಹೆಸರು ಗೊತ್ತಿದೆ. ಅಲ್ಲಿಗೆ ಹೋಗ್ತಿದ್ದೀನಿ. ಅಲ್ಲಿ ಯಜಮಾನರುಗಳು, ಕಿಲಾರಿಗಳು, ಅವ್ರ ಹತ್ರ ಮಾತಾಡಿ ಹಸುಗಳನ್ನ ನೋಡ್ಕೊಳ್ತಾ ಇದ್ದೀವಿ. ಅವರ ಒಂದು ವಿಶಿಷ್ಟ ಜೀವನ ಅದು ಹೇಗಿದೆ ಅಂದ್ರೆ, ಹಾಲು ಮಾರಲ್ಲ, ಇದು ಸಗಣಿ ಮಾರಲ್ಲ, ಹಸು ಮಾರಲ್ಲ. ತಮ್ಮ ತಲತಲಾಂತರದಿಂದ ಬಂದಿರುವಂತಹ ಒಂದು ಜೀವನದ ಆ ಒಂದು ಚಕ್ರವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇವರು. ಇಂಥ ರೈತಾಪಿ ಜನಗಳಿಗೆ ನೋಡ್ಕೋಬೇಕಾದ್ರೆ ಅದು ಈ ಸಮಯದಲ್ಲಿ ಅದು 8,000, ಒಂದಲ್ಲ ಎರಡಲ್ಲ, ದೂರ ಒಂದೊಂದ್ ಕಡೆ 500, ಒಂದೊಂದ್ ಕಡೆ 1000, ಒಂದೊಂದ್ ಕಡೆ 1200. ಹೇಳ್ತೀನಿ, ಈ ಬಟ್ಟೆ ನೋಡಿ ಹಸುಗಳೇ ಗುರ್ತು ಹಿಡಿದ್ಬಿಡ್ತೇವೆ. ಓಡೋಡ್ ಬರುತ್ತೆ, ಎಷ್ಟು ದೊಡ್ಡ ಕೊಂಬು, ಆದ್ರೆ ಏನು ಮಾಡಲ್ಲ, ಬಂದು ನೋಡುತ್ತವೆ. ಅವಕ್ಕೆ ನಾನು ಬರೀ ಕೈಲಿ ಹೋಗಲ್ಲ, ಬಾಳೆಹಣ್ಣು ತಗೊಂಡು ಹೋಗ್ತೀವಿ. ಒಂದ್ಸಲಿ ಹೋದ್ರೆ 1,500, 2,000 ಬಾಳೆಹಣ್ಣು ತಗೊಂಡು ಹೋಗ್ತೀವಿ ಒಂದೊಂದ್ ಕಡೆ ಹೋಗ್ಬಿಟ್ಟು ಬರೋದಕ್ಕೆ. ಇದೊಂದು ಸೇವೆ ನಡೀತಾ ಇದೆ. ಆ ಹಸುಗಳೆಲ್ಲನೂ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಗೆ ಸೇರಿದ ಹಸು ಅಂತ ಹೇಳ್ತಾರೆ. ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಗೆ ಸೇರಿದ ಹಸುಗಳಿಗೆ ನಾ ಸೇವೆ ಮಾಡ್ತಿರೋದು ಅಂದ್ರೆ, ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಗೆ ನಾವು ಸೇವೆ ಮಾಡ್ತಾ ಇರೋದು, ಅವ್ರಿಗೆ ರೈತರಿಗೆ ಅಲ್ಲ. ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಗೆ ನಾನು ಸೇವೆ ಮಾಡ್ತಿರೋದು ಅಂತ ಭಾವಿಸಿ, ಇಷ್ಟು ಅಲ್ಲದೇನೆ ಮಧುಗಿರಿ, ಹಿಂದೂಪುರ, ಕಲ್ಯಾಣದುರ್ಗ
ಇಲ್ಲೆಲ್ಲ ನಿಮ್ಗೆ ಗೊತ್ತಿರಲ್ಲ, ನಾನು ಇವತ್ತು ಹೇಳ್ತಾ ಇದ್ದೀನಿ. ಭಗವಂತಪ್ಪನವ್ರಿಗಂತೂ ನಾನೇನು ಹೇಳೋಕ್ಕಲ್ಲ, ಅವರೆಲ್ಲ ನೋಡ್ತಾ ಇದ್ದಾರೆ, ಪ್ರತಿ ಕ್ಷಣ ನೋಡ್ತಾ ಇದ್ದಾರೆ. ಅಲ್ಲಿಯ ಪೂಜಾರಿಗಳು, ನರಸಿಂಹರೆಡ್ಡಿ ಅವರೇ ಪೂಜಾರಿಗಳು, ದೇವಸ್ಥಾನ ಒಂದ್ ದೇವಸ್ಥಾನ 50, ಒಂದ್ ದೇವಸ್ಥಾನ 30 ಹಸುಗಳಿವೆ ಸ್ವಾಮಿಯ ಕಡೆ ಅಂತ. ಅಲ್ಲಿ ಆ ದೇವಸ್ಥಾನಗಳಾದ್ರಿಂದ, ಆ ಪೂಜಾರಿಗಳಾದ್ರಿಂದ ಅಲ್ಲಿಗೆ ಕಳಿಸ್ಬಿಡ್ತಾ ಇದ್ದೀವಿ. ರುದ್ರ ಮುನಿ ಅಲ್ಲಿಗೆ ತಗೊಂಡು ಹೋಗ್ಕೊಡ್ತಾನೆ. ಮಧುಗಿರಿ ಹತ್ರ ಒಂದು ದೇವಸ್ಥಾನದ ಹಸುಗಳು 50 ಹಸುಗಳಿದೆ. ಹೀಗೆ ಬರೀ ಪಾವಗಡ ನೋಡ್ಕೊತಿಲ್ಲ, 5 ಜಿಲ್ಲೆ ಪ್ಲಸ್ ಈ ಏರಿಯಾಗಳಲ್ಲಿ ಯಾರ್ಯಾರು ತೊಂದರೆ ಇದೆಯೋ ಅವ್ರು ಬಂದು, ನೀವು ಬರ್ಬೋದು ನನ್ನ ಆಫೀಸ್ಗೆ, ಒಂದು ದೊಡ್ಡ ಫೈಲ್ ಇಟ್ಬಿಟ್ಟಿದ್ದೀವಿ, ಹುಲ್ ಕೊಡಿ ಸ್ವಾಮಿ ಅಂತ. ನನಗೇನು ಆಸೆ ಗೊತ್ತಾ, ನರಸಿಂಹರೆಡ್ಡಿ ಅವರೇ, ಪೂಜಾರಪ್ಪನವರೇ, ಆಮೇಲೆ ಭಗವಂತಪ್ಪನವರೇ, ಸುದೇಶ್ ಬಾಬುಜಿ ಅವರೇ, ಇಷ್ಟು ಅಪ್ಲಿಕೇಶನ್ಗಳು ಸರ್ಕಾರಕ್ಕೆ ಹೋಗ್ಬೇಕಾಗಿತ್ತು. ನನ್ನ ಹತ್ರ ಹೇಗೆ ಬರ್ಬೇಕು? ಸರ್ಕಾರಕ್ಕೆ ಹೋಗಿ ಸರ್ಕಾರ ಏನ್ ತಗೋಬೇಕಾಯ್ತು. ಆದ್ರೆ ಆ ಜನಗಳಿಗೆ ಇಲ್ಲ ಅನ್ನೋ ಭಾವನೆ ನನಗಿಲ್ಲ. ಕಳೆದ 28 ವರ್ಷದಿಂದ ಇದನ್ನ ಸತತವಾಗಿ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ತಿರುಮಣಿಗೆ ನಾನು ಬಂದು ಗೋಶಾಲೆ ಆರಂಭ ಮಾಡಿದಾಗ ಇವ್ರು ಹೇಳ್ದಂಗೆ ಆ ಲಾರಿಗಳು ಹೆಂಗಿದ್ವೋ, ಆ ಗಾಡಿಗಳು ಹೆಂಗಿತ್ತು ಗೊತ್ತಿಲ್ಲ ನಿಮ್ಗೆ. ಎಷ್ಟು ರಾತ್ರಿ ಯಾವ ಮರದ ಕೆಳಗೆ ಮಲ್ಕೋತಿದ್ವೋ ಗೊತ್ತಿಲ್ಲ. ಆ ಆವರೆಗೆರೆಯಿಂದ ತೆಗೆದುಕೊಂಡ್ ಬರ್ತಿದ್ವು, ದಾವಣಗೆರೆಯಿಂದ ಹುಲ್ನ. ಇನ್ನ ದೂರದಿಂದ ನಾವು ಹುಲ್ಲು ತರ್ತಾ ಇದ್ದದ್ದು. ಈಗ ಕಣೇಕಲ್ಲು ಹಾಗೆ ಸುತ್ತಮುತ್ತ ಪ್ರದೇಶದಿಂದ ತರ್ತಾ ಇದ್ದೀವಿ. ತುಂಬಾ ಖರ್ಚಾಗ್ತಾ ಇದೆ. ಅದು ಹೇಳ್ಬಿಡ್ತೀನಿ, ರೈತ ಬಾಂಧವರು, ರೈತ ಅಧ್ಯಕ್ಷರೆಲ್ಲ ಇದ್ದೀರಾ, ಭಗವಂತಪ್ಪನವ್ರಿಗೂ ಇನ್ನೂ ಚೆನ್ನಾಗಿ ಗೊತ್ತಿದೆ. ಅವಾಗ ಸುದೇಶ್ ಬಾಬುಜಿ ಅವರ ತಂದೆ ಧರ್ಮಪಾಲ ಇದ್ರು, ಅವ್ರು ನನ್ನ ಕರ್ಕೊಂಡು ತಿರುಮಣಿ ಎಲ್ಲ ತೋರಿಸಿದ್ರು. 1 ಲಾರಿಗೆ 5,000 ರೂಪಾಯಿ ಕೊಡ್ತಿದ್ದೆ ಹುಲ್ಗೆ. 1 ಲಾರಿ ಹುಲ್ಗೆ 5,000. ಅವಾಗ ಇವತ್ತು 1 ಲಾರಿಗೆ ಆಲ್ಮೋಸ್ಟ್ 30,000ದಿಂದ 50,000 ಕೊಟ್ಟರು ಸಿಗೋದು ಕಷ್ಟ. ಆಮೇಲೆ ಇಲ್ಲಿ ನಮ್ಮ ರುದ್ರಮುನಿ ಮತ್ತು ಅಲ್ಲಿಯ ರೈತಾಪಿ ಜನಗಳಿಗೆ ನಾನು ಹೋಗಿ ಬೇಡ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಇಲ್ಲಿ ಈ ಒಂದು ಹುಲ್ಲನ್ನ ಕಳಿಸ್ತಾ ಇದ್ದಾರೆ, ಖರೀದಿಸ್ತಾ ಇದೀವಿ ನಾವು ಅಲ್ಲಿಂದ. ಬಹಳ ಕಷ್ಟವಾದ ಕೆಲಸ ಇವ್ರೆ. ಮಾತಾಡೋದು ಬಹಳ ಚೆನ್ನಾಗಿದೆ. ಎವರು ಇಸ್ತಾರು ಒಳ ಕೆಮ್ಮಿ, ಡಬ್ಲ್ ಎವರು ಇಸ್ತಾರು, ಒಳ್ಳೆ ಪಂಚ್ ಇಸ್ತಾರು. ನೀನು ಕೊಡ್ತೀನಿ ಬಾ, ಈಗ ನಿನ್ಗ ನಾನು ನೀನ್ ಎಷ್ಟು ಹೇಳ್ತೀವಿ ಅಷ್ಟು ಚೆಕ್ ಕೊಡ್ತೀನಿ, ಕೆಲಸ ಮಾಡು ನೀವು. ಎಷ್ಟು ಕಷ್ಟ ಗೊತ್ತಾ? ಕಾರ್ಡ್ಗಳಿದೆ ನೋಡಿ, ಯಜಮಾನರುಗಳು ಕೊಡಿ, ಒಂದು ಕಾರ್ಡ್ ಕೊಡಿ. ಪ್ರತಿಯೊಂದು ಕಂಪ್ಯೂಟರ್ಗೆ ಹೋಗ್ಬೇಕು. 5 kg ಕೊಟ್ರು ಕಂಪ್ಯೂಟರ್ಗೆ ಹೋಗ್ಬೇಕು, 10 kg ಕೊಟ್ರು ಕಂಪ್ಯೂಟರ್ಗೆ ಹೋಗ್ಬೇಕು. ಆಮೇಲೆ ಕಾರ್ಡ್ ಮೇಲೆ ಕುತ್ಕೋ, ಕಾರ್ಡ್ ಮೇಲೆ ಅವನ ತಗೊಳ್ಳೋನ ಫೋಟೋ, ಆಮೇಲೆ ರಿಜಿಸ್ಟರ್ ಅಲ್ಲಿ ಅವ್ರ ಫೋಟೋ. ಇದು ನಮ್ ಸುದೇಶ್ ಬಾಬುಜಿ ಕೇಳಿ, ರಾಮಕೃಷ್ಣಾಶ್ರಮದ ಸಿಸ್ಟಮ್ ಅಲ್ಲಿ ನಾವು ಹಾಗೆ ಎಷ್ಟೋ ಸಲಿ ರುದ್ರಮುನಿಗೆ ನಾನು ಕೂಗಾಡ್ತಿರ್ತೀನಿ. ತೂಕ ಹಾಕ್ಬೇಕು, ತೂಕ ತರಬೇಕು, ಖಾಲಿ ತಗೊಂಡು ಹೋಗಿ ತೂಕ ಹಾಕ್ಬೇಕು, 2 ಲೆಕ್ಕ ಕೊಟ್ರೇನೆ ಅವನಿಗೆ ಹಣ ಪಾವತಿ ಮಾಡ್ತೀವಿ. ಸೊ ಬಹಳ ಕಷ್ಟ ಇದೆ. ಯಾರೋ ಒಬ್ರು ಮಾತಾಡ್ತಿದ್ರು ಬಹಳ ಹಿಂದೆ, ಇದೇ ಗಾಡಿ ಹಿಂಗ್ ಬರುತ್ತೆ ಮತ್ ಹಂಗೋಗುತ್ತೆ, ಹಿಂಗೆ ಬರುತ್ತೆ ಹಂಗೋಗುತ್ತೆ ಅಂತ. ಅವ್ರು ಮಾಡೋ ಕೆಲಸ ಹೇಳ್ತಿದ್ದಾರೆ, ನಮ್ದಲ್ಲ. ನಾವು ಹಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಇಲ್ಲಿ ಕೂತಿರೋ ರೈತ ಬಾಂಧವರು, ರೈತ ಮಹಿಳೆಯರು, ಇವರೆಲ್ರಿಗೂ ದೇವರು ಒಳ್ಳೇದ್ ಮಾಡ್ಲಿ. ಸಹಕಾರ, ನೀವು ಸಂತೋಷವಾಗಿ ಬರ್ತೀರಾ, ಏನು ಹುಲ್ ಕೊಡ್ತೀವೋ ತಗೊಂಡು ಹೋಗ್ತೀರಾ, ಕಣ್ಣಲ್ಲಿ ನೀರು ಬರುತ್ತೆ. ನಿಜ ಹೇಳ್ತೀನಿ ಭಗವಂತಪ್ಪಾಜಿ, ನಿಮಗೆ ನಾನು ಹೇಳ್ಬೇಕು, ದೇಶಕ್ಕೆ ರಾಕೆಟ್ ಕಳ್ಸಕ್ ರೆಡಿ ಮಾಡ್ಕೋತಾ ಇದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಮಾತಾಡ್ತಿದ್ದಾರೆ. ಆ ಹೆಣ್ಮಕ್ಳು ಆ ಬಿಸಿಲಲ್ಲಿ ಕಾಯ್ಕೊಂಡು ಕೂತ್ಕೊಂಡು ಕೊಡೋ ಒಂದು ಹಿಡಿ ಹುಲ್ನ ತಗೊಂಡು ಹೋಗ್ಬೇಕಂದ್ರೆ ಅವರ ಹೃದಯ ಆ ಮೂಕ ಪ್ರಾಣಿಗಳಿಗೆ ಮಿಡಿತಾ ಇದೆ ನೋಡಿ. ಅದು ಬಹಳ ಮುಖ್ಯ, ಅದು ಬಹಳ ಮುಖ್ಯ. ಇವತ್ತು ರೈತ ಬಾಂಧವರು, ರೈತ ಮುಖಂಡರು, ರೈತ ಸಂಘದ ಅಧ್ಯಕ್ಷರುಗಳು ಬಂದಿದ್ದಾರೆ ಅಂದ್ರೆ ಅವರ ಹೃದಯ ಮೂಕ ಪ್ರಾಣಿಗಳಿಗೆ ಮಿಡಿಯುತ್ತೆ, ಬಡಿಯುತ್ತೆ. ಆ ಕಾರಣದಿಂದ ಈ ಕೆಲಸ ಮಾಡ್ತಿದ್ದೀವಿ. ಈಗ ನಮ್ಮ ಜೊತೆ ಇಲ್ಲಿ ಬಹಳ ಅದ್ಭುತವಾದ ಕೆಲಸ ಮಾಡ್ತಾರೆ ನಮ್ಮ ಜೊತೆ. ಅವರು ನಮ್ಮ ಈ ಯೋಜನೆಗೆ ಸಹಾಯಕ್ಕಾಗಿ ಬಂದಿದ್ದಾರೆ. ಇನ್ಫೋಸಿಸ್ ಫೌಂಡೇಶನ್ ಇಂದ ಬಂದಿದ್ದಾರೆ. ಅವರು ನಮ್ಮ ಈ ಕಾರ್ಯಕ್ರಮ 2 ಮುಗಿಯೋವರೆಗೆ ಮಾಡ್ತಾರೆ. ಇದು ಎಷ್ಟು ವಾಸಿ, ಇಲ್ಲಿ ಕೂತಿರೋರ್ಗೆಲ್ಲ ಹೇಳ್ತೀನಿ, ನಾವು ಚಳ್ಳಕೆರೆಗೆ ಹೋಗಕ್ಕಾಗಲ್ಲ, ಬೆಂಕಿ ಒಳಗಡೆ ಹೋದಂಗಾಗತ್ತೆ. ಚಳ್ಳಕೆರೆಯಿಂದ ಮುಂದಕ್ಕೆ ಹೋಗ್ತಾ 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 ಬಳ್ಳಾರಿ, ಹೊಸಪೇಟೆ ಬರುವಂತಿರುತ್ತೆ ಗಾಡಿ. ನಾ ಹೋಗ್ಬೇಕಲ್ಲ, ಊಟ ಇಲ್ಲ, ಎಲ್ಲೂ ಯಾವ್ದು ರೀತಿಯ ಸಹಾಯ ಇಲ್ಲ. ಆ ಕಿಲಾರಿಗಳ ಜೊತೆ ಇರಬೇಕು, ಅವ್ರಿಗೆ ನಾವು ಹುಲ್ ಕೊಟ್ಟು ಬರ್ತೀವಿ. ಇದೊಂದು ಸೇವೆ. ಪರಮಾತ್ಮ
ಅದೇ ಹೇಳಿದ್ರೆ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯ ಸೇವೆ ಅಂತ ಮಾಡ್ತಾ ಇದ್ದೀವಿ. ನಿಮ್ಮ ಸಹಕಾರ ಇಲ್ಲಿ. ನಮ್ಮ ರಾಮಕೃಷ್ಣ ಆಶ್ರಮದ ಎಲ್ಲ ಭಕ್ತರು ಬಂದು ಕೂತ್ಕೊಂಡಿದ್ದಾರೆ, ನಮ್ಮ ವೈದ್ಯಾಧಿಕಾರಿಗಳು ಬಂದು ಕೂತ್ಕೊಂಡಿದ್ದಾರೆ. ಜೊತೆನಲ್ಲಿ ನಿಜಕ್ಕೂ ಬಹಳ ಸಂತೋಷವಾಗೋ ವಿಚಾರ ಏನಂದ್ರೆ ಎಲ್ಲರ ಸಹಕಾರ ನಮಗಿದೆ. ಇಂಥ ಕೆಲಸ ಆಗ್ತಿದೆ, ಕಷ್ಟ ಆಗ್ತಿದೆ ಅಂದ್ರೆ. ಮತ್ತೆ ಭಗವಂತಪ್ಪನವರು, ಅವ್ರ ಹೆಸರು ಚೆನ್ನಾಗಿದೆ, ಭಗವಂತಪ್ಪ ಅಂತ. ಇಷ್ಟು ದೊಡ್ಡ ಆಸ್ಪತ್ರೆ, ಇಷ್ಟು ದೊಡ್ಡ ಕಾಂಪೌಂಡ್, ಇದನ್ನ ನೋಡ್ಕೊಳ್ತಿರೋರು ಯಾರು ಅನ್ಕೊಂಡ್ರಿ? ಭಗವಂತಪ್ಪನೇ ನೋಡ್ಕೊತಾ ಇರೋದು. ಮಧ್ಯರಾತ್ರಿ ಫೋನ್ ಮಾಡ್ತಾರೆ ಮಾಧ್ಯಮದವರಿಗೆ. ಇದೊಂದು ವಿಶೇಷವಾದ ಸುದ್ದಿ ಕೊಡ್ತೀನಿ ನೋಡಿ. ಮಧ್ಯರಾತ್ರಿ ನಂಗೆ ಫೋನ್ ಮಾಡ್ತಾರೆ, ಏನ್ ಭಗವಂತಪ್ಪನವ್ರೆ ಮಧ್ಯರಾತ್ರಿ ಫೋನ್ ಮಾಡಿ? ಏನಿಲ್ಲ ಸ್ವಾಮೀಜಿ, ಸುಮ್ನೆ ನಿಮ್ಗೆ ಮೆಸೇಜ್ ಕೊಟ್ಟೆ, ಇಲ್ಲಿ ಬೆಂಕಿ ಹತ್ಕೊಂಡಿದೆ, ನಾನು ಪೈಪೆಲ್ಲ ತಗೊಂಡೋಗಿ ಆರಿಸ್ತಾ ಇದ್ದೀನಿ, ನಾನು ನೋಡ್ಕೊತಾ ಇದ್ದೀನಿ ಸ್ವಾಮೀಜಿ, ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ ಭಗವಂತಪ್ಪನಿಗೆ. ಅಂಥ ವ್ಯಕ್ತಿಗಳಿರೋದ್ರಿಂದ ನಾವು ಈ ಕೆಲಸ ಮಾಡೋದು. ಸ್ವಾಮೀಜಿ ಯಾಕೋ ಹಿಂದ್ಗಡೆ ಒಂದಿಬ್ರು ಓಡಾಡ್ತಾ ಇದ್ದಾರೆ, ಏನು ವಿಚಾರ ಮಾಡ್ತೀನಿ ನಿಮ್ಗೆ ಹೇಳ್ತೀನಿ ಸ್ವಾಮೀಜಿ ಅಂತ. ಇದನ್ನ ನೋಡ್ಕೋತಿರೋನೆ ಭಗವಂತಪ್ಪನ ಮೂಲಕ. ಅವ್ರ ಮನೆಯವರು, ಶ್ರೀಮತಿಯವರು, ಅವರ ಮಕ್ಕಳು ಇದನ್ನ ಅವ್ರದೇ ಸ್ವಂತ ಅನ್ಕೊಂಡು ಭಾವಿಸ್ಕೊಂಡು ನೋಡ್ಕೊಳ್ತಾ ಇದ್ದಾರೆ. ಮತ್ತೆ ನಮ್ಮ ಪಾವಗಡದ ಜನತೆ ನಮ್ಗೆಲ್ಲ ರೀತಿಯ ಸಹಕಾರ ನೀಡ್ತಾ ಇದೆ ಅಂತ ಹೇಳಿ, ದಯವಿಟ್ಟು ನಾನು ಊಟ ಇಲ್ಲ ಅಂದ್ರೆ ನಿಮ್ ಮನೆಗ್ ಬಂದು ಭವತಿ ಭಿಕ್ಷಾಂದಿ ಅಂತ ಕೇಳ್ತೀನಿ. ಅಮ್ಮ ಒಂಚೂರು ಅನ್ನ ಕೊಡು, ಅಮ್ಮ ಒಂದ್ ಸ್ವಲ್ಪ ಹಿಟ್ಟು ಕೊಡು ಅಂತ ಕೇಳ್ತೀನಿ. ಹಸುಗಳು ಯಾರಿಗೆ ಕೇಳತ್ರಿ? ಯಾರಿಗೂ ಕೇಳೋದಿಲ್ಲ. ಹಸುಗಳು ಬೀದಿಲಿ ನರಳುತ್ತಾ ಇರುತ್ತೆ ಹಸುವಿಂದ. ಆದ್ರಿಂದ ನಾನ್ ನಿಮ್ಮೆಲ್ರಿಗೂ ಹೇಳೋದು, ರೈತ ಬಾಂಧವರ ಅಧ್ಯಕ್ಷರುಗಳು ಇಲ್ಲಿ ಕೂತ್ಕೊಂಡಿದ್ದಾರೆ, ಮುಖಂಡರು ಕೂತಿದ್ದಾರೆ. ಈ ಪಾವಗಡ ತಾಲೂಕಲ್ಲಿ ಒಂದು ಮೂಕ ಪ್ರಾಣಿನೂ ಹಸುವಿಂದ ಸಾಯಬಾರದು. ಅದು ನಮ್ಮ ಗುರಿ ಆಗ್ಬೇಕು. ಅದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ಕೆಲಸ ಮಾಡಕ್ಕೆ ರೆಡಿ ಇದೀವಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳಿ, ಮಾಧ್ಯಮದವರಿಗೆ ಅವರು HV ವೆಂಕಟೇಶ್ ಅವರು ಫೋನು ಮಾಡಿದ್ರು. ಆದ್ರೆ ನಿಮ್ಗೆ ಗೊತ್ತಿದೆ ಈಗ ಎಲೆಕ್ಷನ್ ಮತ್ತೆ ತುಂಬಾ ಅಲ್ಲಿ ದಾವಣಗೆರೆ ಆ ಕಡೆ ಎಲ್ಲ ಬ್ಯುಸಿ ಇದ್ದಾರೆ. ಬೆಳಗ್ಗೆ ನನಗೆ ಮೆಸೇಜ್ ಕೊಟ್ಟಿದ್ದಾರೆ, ಅವ್ರಿಗೆ ದೇವರು ಒಳ್ಳೇದು ಮಾಡಲಿ. ಹಾಗೆ ನಮ್ಮ ರವಿ ಅವರು ಅಂದ್ರೆ ತಹಸೀಲ್ದಾರ್ ಅವರು ಅಧ್ಯಕ್ಷರು ಬಂದಿದ್ದಾರೆ, ಭಾರತದ ಅಧ್ಯಕ್ಷರು. ಅದಕ್ಕೆ ಅವ್ರಿಗೆ ಸ್ಪೆಷಲ್ ಡ್ಯೂಟಿ ಹಾಕಿರೋ ಬರಕ್ಕಾಗ್ಲಿಲ್ಲ. ಆದ್ರೆ ಜ್ಞಾಪಕ ಇಟ್ಕೊಳ್ಳಿ, ನಿಜವಾದ ಅರ್ಥದಲ್ಲಿ ಸಿದ್ಧಗಂಗಾ ಆ ಮಹಾಸ್ವಾಮಿಗಳ ಹುಟ್ಟು ಹಬ್ಬವನ್ನ ನಾವು ಆಚರಿಸ್ತಾ ಇದ್ದೀವಿ. ಈ ಮೂಕ ಪ್ರಾಣಿಗಳಿಗೆ ಮೇವನ್ನು ಕೊಟ್ಟು, ಇದು ನಿಜವಾದ ಅರ್ಥದಲ್ಲಿ ಸಿದ್ಧಗಂಗಾ ಸ್ವಾಮಿಗಳ ಜನ್ಮೋತ್ಸವವನ್ನ ಆಚರಿಸೋದು ಅಂತ ನಾನು ಭಾವಿಸ್ತೇನೆ. ನಮಸ್ಕಾರ. ಜಪಾನಂದಜಿ ಅವರಿಗೆ ವಂದಿಸ್ತಾ, ಅಂದ್ರೆ ಬಹಳಷ್ಟು ಕಷ್ಟ ಇರುತ್ತೆ. ಮತ್ತೆ ಕೆಲಸ ಮಾಡಬೇಕಾದ್ರೆ ನಾವು ಪ್ರಿಪೇರ್ ಆಗಿರ್ಬೇಕು. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಮನೆಗೆ ಒಂದಿಬ್ಬರು ನೆಂಟರು ಬಂದ್ರ ಅಂದ್ರೆ 1 ದಿವಸ ಆದ್ರೆ ಪರವಾಗಿಲ್ಲ, 2 ದಿವಸ ಆದ್ರೆ ಪರವಾಗಿಲ್ಲ, ಏನು ನಾವೆಲ್ಲ ಅಡ್ಜಸ್ಟ್ ಮಾಡಿ ಮಾಡ್ತಾ ಇರ್ತೀವಿ. ವರ್ಷ ಪೂರ್ತಿ ಬರ್ತಾ ಇರ್ಬೇಕಂದ್ರೆ ಬಹಳ ಕಷ್ಟ ಆಗುತ್ತೆ. ಅದಕ್ಕೆ ನಾವೆಲ್ಲ ಪ್ರಿಪೇರ್ ಆಗಿರ್ಬೇಕು ಅನ್ನೋದು. ಸ್ವಾಮೀಜಿ ಅವರು ಕಳೆದ 28 ವರ್ಷದಿಂದ ಈ ಕಾರ್ಯ ಮಾಡ್ತಾ ಇದ್ದಾರೆ. ಈ ಕಾರ್ಯ ಒಳ್ಳೇದೇ ಅಲ್ವಾ? ನಿಮ್ಮನ್ನ ಕೇಳ್ತಾ ಇರೋದು ಒಳ್ಳೇದೇ ಅಲ್ವಾ? ಹೌದು. ಒಳ್ಳೆ ಕೆಲಸ ಮಾಡೋವರೆಗೂ ನಾವ್ ಯಾವಾಗ್ಲೂ ಅವ್ರ ಬೆನ್ನಿಂದ ಇರ್ಬೇಕು. ಸಮಾಜ ಹೆಂಗಿದೆ ಅಂತ ನಿಮ್ಗೆಲ್ಲ ಗೊತ್ತು. ಇಬ್ರು ಒಂದು ಕುದುರೆ ಜೊತೆ ಇಬ್ರು ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಜನರು ಅಂತಾರಂತೆ, ಇವ್ನಿಗೇನ್ ತಲೆ ಇದೇನೆ, ನಡ್ಕೊಂಡು ಹೋಗ್ತಾ ಇದ್ದಾನೆ, ಅದ್ರ ಮೇಲೆ ಹೋಗಕ್ಕಾಗಲ್ಲ, ಕತ್ತೆ ಮೇಲೆ ಹೋಗಕ್ಕಾಗಲ್ಲ ಅಂತ ಅಂತಾರಂತೆ. ಸರಿ, ಜನ ಅಂತ ಇದಾರಲ್ಲಪ್ಪ, ಕತ್ತೆ ಮೇಲೆ ಹೋಗೋಣ ಅಂತೇಳಿ ಗಂಡ ಹೆಂಡತಿ ಇಬ್ರು ಕತ್ತೆ ಮೇಲೆ ಹೋಗೋಣ. ಮುಂದೆ ಅಷ್ಟು ದಿವಸ ಹೋದ್ಮೇಲೆ ಇವ್ರಿಗೆ ಜ್ಞಾನ ಇದ್ದಾನೆ, ಆ ಬಡಕತ್ತೆ ಮೇಲೆ ಇಬ್ರು ಹೋಗ್ತಾ ಇದಾರೆ. ಈ ತರ ಸಮಾಜನ ನಾವು ಸರ್ ಮಾಡೋದು, ಜನನ ಒಪ್ಸೋದು ಬಹಳಷ್ಟು ಕಷ್ಟದ ಕೆಲಸ. ಈ ಒಳ್ಳೆ ಪುಣ್ಯ ಕಾರ್ಯ ಮಾಡ್ಬೇಕಾದ್ರೆ ಕೆಲವರು ಅತಿ ಬುದ್ಧಿವಂತರು ಒಂದ್ ಕಲ್ಲು ಎಸಿತಾ ಇರ್ತಾರೆ. ಯಾವಾಗೂ ಒಳ್ಳೆ ಕೆಲಸಕ್ಕೆ ಅಡ್ಡಿ ಬರೋರೇ ಬಹಳಷ್ಟು ಜನ ಈ ಕಲಿಯುಗದಲ್ಲಿ. ಅಂತ ಕಾಲದಲ್ಲಿ ನಾನು ನಿಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ಳೋದಂದ್ರೆ, ಸ್ವಾಮೀಜಿಯ ಬೆನ್ನಿಂದ ನಾವ್ ಯಾವಾಗ್ಲೂ ಇರ್ಬೇಕು. ಈ ಒಳ್ಳೆ ಕಾರ್ಯನ ಸುಮ್ನೆ ದಾತರು ಸುಮ್ನೆ ಕೊಡಲ್ಲ. ಇನ್ಫೋಸಿಸ್ ಅವರು ಹೋದ ತಕ್ಷಣ ಸ್ವಾಮೀಜಿ ಅವರು ತೊಗೊಳ್ಳಿ ಸ್ವಾಮೀಜಿ ದುಡ್ಡು ನಿಮ್ಗೆ ಎಷ್ಟು ಬೇಕು ಅಂತ ಕೊಡಲ್ಲ. ಅವರು ಪ್ರತಿಯೊಂದು ನೋಡ್ತಾರೆ. ಇವಾಗ ನೀವೊಬ್ರು ಕಳಿಸಿದ್ದಾರೆ, ಅವರು ಪ್ರತಿಯೊಂದು ಹೇಗೆ ಸದ್ವಿನಿಯೋಗ ಆಗ್ತಾ ಇದೆ, ಯಾವ ರೀತಿ ಅಕೌಂಟಬಿಲಿಟಿ, ಯಾವ ರೀತಿ ಲೆಕ್ಕಾಚಾರ ಇದೆ ಅಂತ ಎಲ್ಲ ತಿಳ್ಕೊಂಡು ಆಮೇಲೆ ಕೊಡೋದು. ಸೊ ಇದು ಬಹಳಷ್ಟು ಕಷ್ಟವಾದ ಕೆಲಸ. ಸುಮ್ಮನೆ ಯಾರಿಗೂ ಹೇಳಿದ್ರೆ ಉಳ್ಕೊಂಡ್ಬಿಡುತ್ತೆ, ಎಲ್ಲರಿಗೂ ಕೊಟ್ಬಿಟ್ಟು ಲೆಕ್ಕದಲ್ಲಿ ಬರೆಯೋದಕ್ಕಾಗಲ್ಲ. ಇದನ್ನೆಲ್ಲ ಬಹಳ ನಿಷ್ಠೆಯಾಗಿ ನಾನು ರೀಸ್ ನೋಡಿದೆ. 900 ಜನಕ್ಕೆ ಕೊಟ್ಟಿದ್ದಾರೆ ಹೋದ ವರ್ಷ ಇಲ್ಲಿ ಸ್ಪಾಟ್ ಅಲ್ಲಿ. ಈಗಾಗಲೇ 380 ಜನ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ. ಇದು ಬಹಳ ಪಾರದರ್ಶಕವಾಗಿ ನಡೀತಾ ಇರೋ ಒಂದು ಕೆಲಸ. ನಮ್ಮೆಲ್ಲರ ಕರ್ತವ್ಯ
ನಾವು ಇದನ್ನ ಸದ್ವಿನಿಯೋಗ ಮಾಡಬೇಕು. ನಾನು ರೈತ ಸಂಘದ ಅಧ್ಯಕ್ಷರಿಗೆ ಇಬ್ಬರಿಗೂ ಹೇಳೋದೇನೆಂದ್ರೆ, ಕಷ್ಟ ಕಾಲದಲ್ಲಿ ಸ್ವಾಮೀಜಿಯವರು ಹುಲ್ಲು ಕೊಡ್ತಾ ಇದ್ದಾರೆ, ಇದನ್ನ ದುರುಪಯೋಗ ಪಡಿಸ್ಕೋಬಾರ್ದು. ಪೂಜಾರಪ್ಪನವ್ರೆ, ದುರುಪಯೋಗ ಹೆಂಗೆ ಅಂದ್ರೆ, ಒಂದು ಟ್ರ್ಯಾಕ್ಟರ್ ತಗೊಂಡ್ ಬರ್ತಾರೆ, ಅಲ್ಲಿ ಇಡ್ತಾರೆ, 10 ಜನ ಬರ್ತಾರೆ, ಆ ಟ್ರ್ಯಾಕ್ಟರ್ಗೆ ಹಾಕೊಂಡು ಹೋಗ್ತಾರೆ, ಹಳ್ಳಿಯಲ್ಲಿ ಮಾರ್ಬಿಡ್ತಾರೆ. ದಯವಿಟ್ಟು ಇದು ನಿಮ್ಮೆಲ್ಲರ ಜವಾಬ್ದಾರಿ. ಕೊಡೋದೇ ಅಲ್ಲ, ಸದ್ವಿನಿಯೋಗ ಆದ್ರೆ ಈ ಒಂದು ಪುಣ್ಯ ಕಾರ್ಯಕ್ಕೆ ಬೆಲೆ ಇರುತ್ತೆ. ಇದನ್ನ ಚಾಚು ತಪ್ಪದೆ ದಯವಿಟ್ಟು ಆ ಥರದವ್ರಿದ್ರೆ 1ನೇ ಬಾರಿ 2ನೇ ಬಾರಿ ಅವ್ರಿಗೆ ತಿಳಿವಳಿಕೆ ಹೇಳಿ, ಇದಿಲ್ಲ, ಪ್ರಾಣಿಗಳಿಗೆ ಸೇರ್ಬೇಕು, ಯಾರು ನಿಜವಾಗಿ ಇದು ಬೇಕಾದವ್ರಿಗೆ ಬಂದು ಅವ್ರು ಹುಲ್ಲು ತಗೊಂಡು ಹೋಗ್ಬೇಕು. ಈ ಮಹತ್ ಕಾರ್ಯಕ್ಕೆ ಈ ದಿನ ತಾವೆಲ್ಲರೂ ಬಂದಿದ್ದೀರಾ. ಎಲ್ಲರೂ ತಮ್ಮ ಕೈಲಾದ ಕೆಲಸನ ಮಾಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ 28 ವರ್ಷ ಹೇಗೆ ನಡ್ಕೊಂಡು ಬಂದಿದೆಯೋ ಮುಂದೆ 28 ವರ್ಷನೂ ನಡೀಲಿ ಅನ್ನೋ ಒಂದು ಆಶಾಭಾವನದಿಂದ ತಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ. ಗ್ರೀನ್ ಸಿಗ್ನಲ್ ಅಂತಿದ್ರೆ ಅದಕ್ಕೆ ಆ ರೀತಿ ಒಂದು ಹಸುವಿನ ವಿತರಣೆ ಕಾರ್ಯಕ್ರಮ ಈ ಸ್ವಾಮೀಜಿಯವರು ಇಲ್ಲಿ ಹಮ್ಮಿಕೊಂಡಿರೋದು ನಮ್ಮ ತಾಲೂಕಿನ ಭಾಗ್ಯದ ಕೆಲಸ. ಇಂಥ ಹಳ್ಳಿಗಳಲ್ಲಿ ತಾಲೂಕಿನಲ್ಲಿ ಏನು ರಾಸುಗಳು ಮತ್ತು ಕೆಲವು ರೋಗಿಗಳು ಕಣ್ಣಿಂದಾಗಿರ್ಬೋದು, ಬೇರೆ ಇತರೆ ಕಾಯಿಲೆಗಳಿಗಾಗಲಿ ಈ ಆಸ್ಪತ್ರೆ ಇಲ್ಲಿ ಸ್ಥಾಪನೆ ಮಾಡಿರೋದು ಕೂಡ ನಮ್ಮ ತಾಲೂಕಿನ ಜನತೆಯ ಒಂದು ಅದೃಷ್ಟದ ಕಾರ್ಯ. ಆಮೇಲೆ ಈ ಒಂದು ಕಾರ್ಯಕ್ರಮಗಳು 28 ವರ್ಷದಿಂದ ನಡೆಸ್ಕೊಂಡು ಬಂದಿದ್ದಾರಲ್ಲ. ಹಿಂದೆ ಚರಿತ್ರೆಯಲ್ಲಿ ಕೇಳಿರ್ಬೋದು ಚಿತ್ರಗುಪ್ತ ಲೆಕ್ಕ ಅಂತ. ಅಂದರೆ ಯಾರಾದ್ರು ಏನೇನು ಮಾಡ್ತಿದ್ರು, ಇವನಿಗೆ ಇಷ್ಟು ಗಂಟೆಗೆ ಇದು ಬರ್ತದೆ, ಇಷ್ಟು ಗಂಟೆಗೆ ಬಿಡ್ತಾನೆ ಅಂತಾರಲ್ಲ, ಆ ಥರ ಚಿತ್ರಗುಪ್ತರ ಒಂದು ಲೆಕ್ಕ ಥರನೇ ಇಲ್ಲಿ ಇಟ್ಬಿಟ್ಟಿದ್ದಾರೆ. ಯಾರೇ ಕೇಳಿದ್ರು ಕೂಡ ನೋಡಪ್ಪ ಇಂತಿಂಥವ್ರು ಬಂದಿದ್ರೆ ಹಿಂಗೆ ತಗೊಂಡು ಹೋಗಿದ್ರೆ ಯಾವ ವರ್ಷದಲ್ಲ ಅಂತ ಹೆಸರು ಕೂಡ ಇಲ್ಲಿದೆ, ಫೋಟೋಸ್ ಇದೆ. ಇಲ್ಲಿ ಮಿಸ್ಲೀಡಿಂಗ್ ಅನ್ನೋದಿಲ್ಲ. ಈಗ ಒಂದು ಸೂಕ್ಷ್ಮತೆಯನ್ನು ಅರ್ಥಕೊಂಡಿದ್ದಾರೆ ಸ್ವಾಮೀಜಿ. ಏನು ಸೂಕ್ಷ್ಮತೆ ಅಂದರೆ, ಯಾರು ಹೆಂಗನ್ನ ಅಂದ್ಕೊಂಡವಳಿಗೆ ಅಂದರೆ ಆನೆ ದಾರಿನಲ್ಲಿ ಹೋಗ್ತಿದ್ರೆ ನಾಯಿಗಳು ಬೊಗಳ್ತಾ ಅಂತಾರಲ್ಲ, ಇದು ಅಂಥವು ಬೊಗಳ್ಕೊಂಡು ಹೋಗ್ತಿದ್ರು ಕೂಡ ಆನೆಗೇನು ಡೇಂಜರ್ ಇಲ್ಲ. ಬೆಟ್ಟ ನೋಡಿ ಏನು ಇದು ಮಾಡ್ಕೊಂಡ್ರು ಕೂಡ ಅವು ನಾಯಿ ಬೊಗಳು ಅವೇ ಸುಮ್ಮನೆ ಆಗ್ತವೆ ಅನ್ನೋದು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ಅದಕ್ಕೆ ಇವರು ಸೂಕ್ಷ್ಮತೆ ಮೇಲೆ ಈ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಜನಗಳಿಗೂ ಮಾಡ್ತಾ ಇದ್ದಾರೆ, ಮತ್ತೆ ರಾಸುಗಳಿಗೂ ಮಾಡ್ತಾ ಇದ್ದಾರೆ. ನಮ್ಮ ತಾಲ್ಲೂಕಿನಿಂದ ಬೇರೆ ತಾಲೂಕು ಕೂಡ ಇಲ್ಲಿನ ಹುಲ್ಲಿನ ವಿತರಣೆ ಆಗ್ತಾ ಇದೆ. ಅಂದರೆ ಆ ತಾಲ್ಲೂಕಿನವರು ನಮ್ಮ ತಾಲ್ಲೂಕಿನ ಸ್ವಾಮೀಜಿ ಕಡೆಯಿಂದ ಒಂದು ಸಹಾಯ ಪಡೀತಾ ಇದ್ದಾರೆ ಅನ್ನೋದು ಇಲ್ಲಿ ಎರಡು ಮಾತಿಲ್ಲ. ಆಮೇಲೆ ನಮಗೆ ಏನು ಬರ್ತದೋ ಅದು ನಾವು ಶ್ರೀಮತಿ ಸುಧಾಮೂರ್ತಿ ಅವರು ಹೋಗಿ ಕೇಳಿ ಕಾಲು ಕೈ ಮುಗಿಯೋಷ್ಟು ನಮಗೆ ಇಷ್ಟು ಜನಗಳಾಗಲಿ ತಾಲೂಕಿನ ಜನ ಎಲ್ಲ ಹೋಗಿದ್ರು ಕೂಡ ಆಗಲ್ಲ. ಆದರೆ ಒಬ್ಬರು ಹೋಗಿ ಅಲ್ಲಿ ಸಾಧನೆ ಮಾಡ್ಕೊಂಡು ಬಂದು ಇಲ್ಲಿ ಕಾರ್ಯಗತ ಮಾಡಿಕೊಡ್ತಾರಲ್ಲ, ಇದು ಮುಖ್ಯ. ಇದು ನಮ್ಮ ಸ್ವಾಮೀಜಿಯವರು ಈ ತಾಲೂಕಿಗೆ ಯಾವ ರೀತಿನಲ್ಲಿ ಬಂದರು, ಯಾವ ವೇಷದಲ್ಲಿ ಬಂದರು ಈಗ ಕಣ್ಮುಂದಿದ್ದಾರೆ. ಎಲ್ರಿಗೂ ಪ್ರತ್ಯಕ್ಷವಾಗಿ ಇದು ಒಂದು ಕೆಲಸ ಮಾಡಿಕೊಡ್ತಿದ್ದಾರಲ್ಲ, ಒಳ್ಳೆ ಕೆಲಸ. ಅದೇ ನಮಗೆ ಒಂದು ಮುಂದಿನ ಒಂದು ಆಶೆಗಳಿಗಾಗಲಿ ಅಥವಾ ನಮ್ಮ ಯಾವುದೇ ಒಂದು ಬಡ ಬಗ್ಗರಿಗೆ ಒಂದಿಲ್ಲ ಆಶ್ರಯ ಇದೆ ಅನ್ನೋದಂತೂ ಈಗ ಹೆಗ್ಗುರ್ತಿನಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಸೊ ನಾವು ಈ ತಾಲೂಕಿನ ಜನ ಪುಣ್ಯ ಮಾಡಿದ್ದೀವಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ಬೇರೆ ಒಂದು ರಾಜಕೀಯವಾಗಿ MLA ಆಗ್ತಾರೆ, ಮಿನಿಸ್ಟರ್ಗಳಾಗ್ತಾರೆ, ಚೀಫ್ ಮಿನಿಸ್ಟರ್ ಆದರೆ ಎಲ್ಲ ಆಗ್ತಾರೆ. ಅದು ಆ ಸಂದರ್ಭಗಳು ಆ ಓಟಿನ ಟೈಮ್ನಲ್ಲಿ ಎಷ್ಟು ಓಡಾಡ್ತಾವೋ ಗಾಡಿಗಳು ಹಂಗೆ. ಆದರೆ ಇಲ್ಲಿ ಇಂಥ ಗಾಡಿಗಳು ಬಂದು ನಿಲ್ಲಿಸ್ತಾ ಇರೋದು ಅಂದರೆ ಹುಲ್ಲು ಹಾಕ್ಕೊಂಡು ಬಂದು ಇಲ್ಲಿ ನಮ್ಮ ಕಣ್ಣೆದುರುಗಡೆ ತೋರಿಸಿ ಈಗ ನೋಡಿ ಹಂಚ್ತಾ ಇದ್ದೀನಿ ಅನ್ನೋದು ಇದು ಓಟಿಗೋಸ್ಕರ ಅಲ್ಲ, ಸ್ವಾಮೀಜಿ ಮಾಡ್ತಾ ಇರೋದು ಜನಗಳ ಸೇವೆಗೋಸ್ಕರ, ರಾಸುಗಳಿಗೂ ಸೇವೆ. ಆ ಒಂದು ಮಾಡೋದ್ರಿಂದ ಸ್ವಾಮೀಜಿಗೂ ಇನ್ನೂ 100 ವರ್ಷ ಆಯುಷ್ಯು ಬೆಳೆಯುತ್ತೆ. ಯಾಕಂದರೆ ಎಲ್ಲರ ಒಂದು ಆಶೀರ್ವಾದ, ಹಸುಗಳ ಒಂದು ಆಶೀರ್ವಾದ ಎಲ್ಲನೂ ತಿಳ್ಕೊಳ್ತವೆ. ಊಟ ಮಾಡಿದ್ಮೇಲೆ ನೀರು ಕುಡಿದ ಮೇಲೆ ಹೆಂಗೆ ತೃಪ್ತಿ ಅಂತೀವೋ ಅದು ಅವು ತೃಪ್ತಿ ಪಡಿತವೆ. ಆ ತೃಪ್ತಿ ಪಡೆಯುವ ಒಂದು ಉದ್ದೇಶನೇ, ಹಿಂದಿನ ಉದ್ದೇಶನೇ ಸ್ವಾಮೀಜಿಗೆ ಒಂದು ಆಶಯ ಅಥವಾ ಅವರಿಗೆ ಒಂದು
ಇದು ಕೊಟ್ಟಂಗೆ ಅಂದರೆ ಒಂದು ದೀಕ್ಷೆ ಕೊಟ್ಟಂಗೆ ಆಗಿದೆ ಅಂತ ಹೇಳ್ಬಿಟ್ಟು ನನ್ನ ಭಾವನೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ತಾಲೂಕಿನ ರೈತ ಸಂಘದ ಪದಾಧಿಕಾರಿಗಳು ಎಲ್ಲರೂ ಸೇರಿ ಅವರಿಗೆ ಒಂದು ಬೆನ್ನೆಲುಬಾಗಿ ನಿಂತು ಎಲ್ಲರೂ ಸಹಾಯ ಮಾಡೋದು, ರೈತರಿಗೆ ಅನುಕೂಲ ಮಾಡಿಕೊಡೋದು ಮಾಡಿದ್ರೆ ನಾವು ಕೂಡ ಅವರ ಒಂದು ಅಲ್ಪ ಸೇವೆ ಅಥವಾ ಅಲ್ಪ ಸಹಾಯ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು